ಯಾವ ಚಂದ್ರಹಾಸ್ಯ ಕಳ್ಳಕರ್ಮ ಎಲ್ಲರನ್ನ ಕರೆದು ಕೇಳ್ತಾರಂತೆ, ಅಣ್ಣ ಏನಮ್ಮ, ಎತ್ತ ಸೂತಕ 10 ದಿವಸ, ಸತ್ತ ಸೂತಕ 11 ದಿವಸ, ನೆರಳ ಸೂತಕ 16 ದಿವಸ, ಋಣಾಂತಕಂತ ಸೂತಕ ಜನ್ಮ ಜನ್ಮಾಂತರ ಅಂತ ಶಾಸ್ತ್ರ ಇರುತ್ತೇನೆ. ಆದರೆ ನಿನ್ನ ಮನೆಯಲ್ಲಿ ನಾನು ಅನ್ನದ ಋಣಕ್ಕೆ ಭಾರವಾಗುತ್ತೀನಿ ಕಣೋ. ನನ್ನನ್ನು ಯಾರಿಗಾದ್ರೂ ಮಾರಿ ನೀನು ಅನ್ನದ ಋಣ ತೀರಿಸಿಕೊಳ್ಳ. ಯಾಕೆ ತಾಯಿ, ನನ್ನ ಮನೆಯಲ್ಲಿ ಏನಾದ್ರು ಬೇಸರವಾಯ್ತಾ? ನನ್ನ ಹೆಂಡತಿ ಏನಾದ್ರು ಬೈದ? ನಿನಗೇನಾದ್ರು ತೊಂದರೆ ಕೊಟ್ಟ? ಇಲ್ಲ ಆಯ್ತಾ? ಎಲ್ಲಿಂದಲೂ ಬಂದವರಿಗೆ ತಾಯಿಗೆ ಆಶ್ರಯ ಕೊಟ್ಟು ಸಾಕಿದ ತಾಯಿಯ ಮೇಲೆ ಇಲ್ಲದ ನ್ಯಾಯ ಮಾತನ್ನು ನಾನು ಆಡಲಾರೆ. ಮತ್ತೆ ಮಾರುವ ಮಾತನ್ನು ನೀನು ಯಾಕೆ ಹೇಳ್ತಾ ಇದ್ದೀಯಾ? ಯಾಕೆ ಮಾಡಬೇಕು? ನೀನು ನನ್ನ ಋಣ ತೀರಿಸ್ಕೊಳ್ಳೋಕ್ಕೆ ಅಲ್ಲ. ನಾನೇ ಒಬ್ಬ ಅಣ್ಣ, ನೀನೇ ಒಬ್ಬಳು ತಂಗಿ. ಈಗಿರುವಾಗ ನನಗೂ ನೀವು ಅನ್ನೋ ಋಣ ಹೆಂಗಮ್ಮ ಬಂತು? ಇಲ್ಲ ಆಯ್ತಾ? ನನ್ನದು ಯಾರಿಗಾದ್ರೂ ಮಾರಿ ಅನ್ನೋ ಋಣ ತೀರಿಸ್ಕೊ. ನಿನಗೆಲ್ಲ ತಲೆ ಕೆಟ್ಟೋಗಿದೆ ಕಣಮ್ಮ ಅಂತ ಬರ್ಬೋದ. ಚಂದ್ರಹಾಸ್ಯ ನೋಡುದು, ನನ್ನ ಮೇಲೆ ಅತಿಯಾದ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ಇವರು, ನನ್ನನ್ನು ಆಚೆ ಕಳಿಸಲ್ಲ, ನಾನು ಮತ್ತೆ ನನ್ನ ಪತಿಯನ್ನು ನೋಡೋಕ್ಕಾಗಲ್ಲ ಅಂತ ಹೇಳಿ ಅನ್ನ ಆಹಾರವನ್ನು ಬಿಟ್ಟು ಮಕಾಡಿ ಆಗೋದು ಬಿಡ್ತಾಳೆ. ಎಲ್ಲಮ್ಮ ಬಂದು ಕೇಳ್ತಾಳೆ, ದೇವತಾಯಿ ಮುಖ ತೊಳಿ, ಕುಂಕುಮ ಹಚ್ಕೋ, ಮುತ್ತೈದೆ ನೀನು, ಹಾಗೆ ಇರಬಾರ್ದಮ್ಮ, ಮಾತನಾಡು, ಊಟ ಮಾಡು, ನನಗೆ ಯಾವುದು ಬೇಡಮ್ಮ, ನನಗೇನು ಬೇಡ, ನನ್ನ ಯಾರಿಗಾದ್ರೂ ಮಾರಿ. ಆ ಪತಿ ಬಂದಾಗ ಎಲ್ಲ ಹಿಂಗೆ ಹೇಳಿದ್ರು ಆ ತಾಯಿ, ಸ್ವಾಮಿ ಮನೆ ಕಟ್ಟಾದ್ರೂ ಇರಬಹುದು, ಮನಸ್ಸಿಗೆ ಕಟ್ಟಾದ್ರೆ ಎಷ್ಟೇ ದೊಡ್ಡ ಮನೆ ಆದ್ರೂ ಇರೋಕ್ಕಾಗಲ್ಲ. ಮನಸ್ಸು ಚೆನ್ನಾಗಿದೆ, ಚಿಕ್ಕ ಮನೆ ಆಗ್ಬಿಟ್ಟು ಇನ್ನೊಂದು ಒತ್ತಡವಾಗ್ತಿದೆ, ಜಾಗ ಬಿಡೋ ಅಜ್ಜಿಗೆ ಎಲ್ಲ ಬೆಳ್ಳಿ ಕೂತಜ್ಜಿ ಹೊಟ್ಟಗದೆ ಒಂದು ಗೊತ್ತಾಯಿಸ್ಕೊಂಡು ಎಂಬುದಾಗಿ ಯಾವ ಆ ತಾಯಿಗೆ ಮನೆ ಕಟ್ಟಾದ್ರೆ ಇರ್ಬೋದು, ಮನಸ್ಸಿಗೆ ಕಟ್ಟಾದಕ್ಕೆ ಮಾತ್ರ ಇರೋಕ್ಕಾಗಲ್ಲ. ಅವಳ ಇಚ್ಛೆ ಏನಿದೆಯೋ ಆ ದೇವರ ಅವನ ಹಳ್ಳಿ ಏನು ಬಂದಿದ್ದಾನೋ ಕಳಿಸ್ಬಿಡಿ ಸ್ವಾಮಿ. ಅವಳು ಹೇಳಿದಂತೆ ಅವನು ಯಾರಿಗಾರು ಮಾರಾಟ ಮಾಡಿ ನೆಮ್ಮದಿಯಾಗಿ ಎಲ್ಲೋ ಒಂದು ಕಾಲ ಕರೀಲಿ, ನಮಗೆ ಆ ಪಾಪವನ್ನು ನಾವ್ಯಾಕೆ ಕಟ್ಕೊಳ್ಳೋಣ ಅಂತ ಹೇಳಿ, ಎದ್ದೇಳಮ್ಮ, ಊಟ ಮಾಡು, ಮುಖ ತೊಳಿ, ನಾಳೆಯೇ ನಿನ್ನನ್ನು ಕರ್ಕೊಳ್ಳೋದು ಯಾರಿಗಾರು ಮಾರಾಟ ಮಾಡ್ತೀನಿ ಅಂತ ಹೇಳಿ ಎಲ್ಲಯ್ಯ ಪಕ್ಕದ ಹಳ್ಳಿಗೆ ಹೋಗಿ ಆ ಮಗುವಿಗೆ ಒಂದು ಅಂಗಿಯನ್ನು, ಒಂದು ಕುಲಾಲಿಯನ್ನು ತಗೊಂಡು, ಯಾವ ಚಂದ್ರಹಾಸಿಗೆ ಒಂದು ಹೊಸ ಸೀರೆಯನ್ನು ತಗೊಂಡು, ಎಂಥ ತಾಯಿ ಮಗಳನ್ನು ಯಾವ ರೀತಿಯಾಗಿ ಗಂಡನನ್ನು ಕಳಿಸ್ಕೊಟ್ಟಳೋ ಅದೇ ರೀತಿಯಾಗಿ ತಲೆಯೆಣ್ಣೆಯನ್ನು ಒತ್ತಿದಳೋ, ಮಗಳಕ್ಕಿಯನ್ನು ಕಟ್ಟಿದಳೋ. ತಲೆಯೆಣ್ಣೆಯನ್ನು ಒತ್ತಿದ್ದಾಳೆ, ಮಗಳಕ್ಕಿಯನ್ನು ಕಟ್ಟಿದ್ದಾಳೆ, ಕೆನ್ನೆಗೆ ಅರಿಶಿನ, ಹಣೆಗೆ ಕುಂಕುಮ ಇಟ್ಟಿದ್ದಾಳೆ. ಮುತ್ತೈದೆಯಾಗಿ ಮಗಳನ್ನು ಕಳಿಸುವ ರೀತಿಯಾಗಿ ಆ ಮಗುವನ್ನು ಆ ಚಂದ್ರಹಾಸ್ಯನ ಮಾರಾಟ ಮಾಡೋದಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಕಾಡನ್ನು ಬಿಟ್ಟು ಬರುತ್ತಿದ್ದಾರೆ. ಈ ಕಡೆ ಕೈರವಾಪುರ ಬಲಭಾಗಕ್ಕೆ ಸೌರಾಷ್ಟ್ರಪುರಕ್ಕೆ ಹೋಗಬೇಕು ಅಂತ ನೇರವಾಗಿ ಹೋಗ್ತಿತ್ತು. ಈ ಕೈರವಾಪುರದ ದೇವಸ್ಥಾನ ಬಳಿ ಈ ಸತ್ಯವಂತನಂತಹ ತಿರುಗರು, ಕುಂಟರು, ಕುರುಡರು ಎಲ್ಲ ಕೂತಿದ್ರಲ್ಲ, ದೇವರ ಭಜನೆ ಮಾಡ್ತಾ ಇತ್ತು. ಹಳ್ಳಿಗಳಲ್ಲೂ ಮಾಡುವಾಗ ದೇವರ ಭಜನೆ ಮಾಡೋದ್ರಿಂದ, ಆ ಭಗವಂತನ ಸಂಕೀರ್ತನೆಯನ್ನು ಕೇಳೋದ್ರಿಂದ ಮನಸ್ಸಿಗೆ ಉಲ್ಲಾಸ, ಆನಂದ ಎಲ್ಲವೂ ದೊರಕ್ತಾ ಇತ್ತು. ಈಗ ಭಜನೆ ಮಾಡುವ ಗತಿ ಇಲ್ಲ. ಅಪ್ಪಿತಪ್ಪಿ ಯಾರು ಬಂಧನ ಮಾಡಿ ನಿಲ್ಲಿಸಿದ್ರೆ, ಏಕೆ ನಿದ್ರೆಯ ಕೈಲೋ ರಾಮ ಬಸವ ಚನ್ನಲಯ ಏನಂದ್ರು? ಏಕೆ ನಿರ್ದಯನಾದ ಶ್ರೀರಾಮನ ಬಿಟ್ಬಿಟ್ರು. ಯಾಕೆ ಒಂದು ನಿದ್ರೆ ಮಾಡ್ತಾ ಇದ್ದೀವಿ ಶ್ರೀರಾಮ ಅಂತ ಶುರು ಮಾಡೋದು. ಇಂಥ ತಾಡೋದು ಈಗ ನಾವು. ಯಾವ ಚಂದ್ರಹಾಸ ಕಿವಿಗೆ ಶಬ್ದ ಕೇಳಿಸ್ಬಿಟ್ಟು, ಅಣ್ಣ ಏನಮ್ಮ ಅಲ್ಲಿ ನೋಡೋಣ, ಯಾರೋ ಪುಣ್ಯಾತ್ಮರು ದೇವರ ಭಜನೆಯನ್ನ, ಭಗವಂತನ ಸಂಕೀರ್ತನೆಯನ್ನ ಮಾಡ್ತಾ ಇದ್ದಾರೆ. ಯಾವುದೋ ದೇವಸ್ಥಾನ ಆಗಿದೆ. ತಾನು ಅರಮನೆಯಲ್ಲಿದ್ದಾಗ
ಹರಿನಾಮ ಸಂಕೀರ್ತನೆ ಭಜನೆ ಆಗ್ತಿದ್ದಂಥ ಮಹಾತಾಯಿ ಕಿವಿಗೆ ಆನಂದವಾಗುತ್ತಂತೆ. ನಾವೊಂದು ಗಳಿಗೆ ಅಲ್ಲಿ ಹೋಗಿದ್ದು ದೇವರ ಆಶೀರ್ವಾದ ಪಡ್ಕೊಂಡು ಮುಂದಕ್ಕೆ ಹೋಗೋಣ ಅಣ್ಣ. ಮಾತಾಯಿ ಪುಟ್ಟ ಬಾಲಕ ಚಂದ್ರಹಾಸೆ ಎಲ್ಲಯ್ಯ ಎಲ್ಲಮ್ಮ 4 ಜನರು ಕೂಡ ಆ ಶಿವನ ದೇವಸ್ಥಾನದ ಬಳಿ ಬಂದಂಥವರಾಗಿದ್ದಾರೆ. ಅರ್ಚಕರ ಕೈಗೆ ಹಣ್ಣು ಕಾಯನ್ನು ಕೊಟ್ಟು ಕೈ ಮುಗಿದು ನಿಂತಿದ್ದಾರಂತೆ. ಆ ತಾಯಿ ಮನಸ್ಸಿನಲ್ಲೇ ಅಂದುಕೊಡ್ತಾಳೆ, ಪರಮಾತ್ಮ ಶಂಕರ, ನನ್ನ ಪತಿ ಎಲ್ಲೇ ಇರಲಿ ಹೇಗೆ ಇರಲಿ ನನಗೆ ಅವರ ದರ್ಶನ ಮಾಡಿಸಪ್ಪ ಎಂಬುದಾಗಿ ಭಗವಂತನಲ್ಲಿ ಮೊರೆ ಇಟ್ಟಾಗ ಆ ದೇವಸ್ಥಾನದ ಗಂಟೆ ಧಣ ಧಣ ಧಣ. ಇದು ಶುಭ ಸಂಕೇತ ಅಂತ. ಶುಭ ಸಂಕೇತ. ಭಗವಂತನ ಅನುಗ್ರಹವಾಯಿತು. ಹೇ ಚಂದ್ರಚೂಡ ಮದನಾಂತಕ ಗಿರಿಜೇಶ ಮಹೇಶ ಶಂಭೋ ಹೇ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳಿ ಭೂತಾರಿಪ ಪ್ರಮದನ
ದಯಾಮಯ ಭೂತನಾಥೇಶ್ವರ ಗಂಗಾಧರ ಪಾರ್ವತೀರಮಣ ಎಂಬುದಾಗಿ ಭಗವಂತನ ಆಶೀರ್ವಾದವನ್ನು ಪಡ್ಕೊಂಡು ಅರ್ಚಕರಿಂದ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಆ ದೇವಸ್ಥಾನವನ್ನು ಬಿಟ್ಟು ಈಚೆಗೆ ಬರುತ್ತಾ ಇದ್ದಾರೆ. ಬಲಗಡೆ ಪಂಕ್ತಿಯಲ್ಲಿ ಕುಳಿತಿದ್ದಾನೆ ಮಹಾರಾಜ ಸತ್ಯವ್ರತ. ಆ ತಿರುಕರ ಸಾಲಿನಲ್ಲಿ ಎಲ್ಲರ ತಟ್ಟೆಯೊಳಗೆ ಬಟ್ಟೆಯೊಳಗೆ ಕಾಯ್ಚೂರು ಪ್ರಸಾದ ಪುಡುಗ ಹಾಸಿದರೆ ಇವನು ಬರೀ ಬಟ್ಟೆಯನ್ನು ಹಿಡ್ಕೊಂಡು ಗಡ್ಡ ಮೀಸೆಗಳನ್ನು ಬೆಳೆಸಿಕೊಂಡು ಹುಚ್ಚನಂತೆ ಶರೀರ ಶರೀರ ಯಾರಾದ್ರೂ ಆ ಕಡೆಯಿಂದ ಒಂದು ಕಾಯ್ಚೂರು ಪ್ರಸಾದ ಹಾಕಬಂದು ಅವನು ಕುಂತೂರು ನೆರಕೆ ತಿರೋಗೋದಂತೆ. ಬರೀ ಬಟ್ಟೆ ಹಿಡ್ಕೊಂಡು ಕುಂತವನೇ. 3-4 ದಿನ ಕಳೆದರೂ ಒಂದು ಹುಡುಗಾಸು ಯಾರು ಆತ ಅವನ ಬಟ್ಟೆಗೆ ಹಾಕಿಲ್ಲ. ಏನು ವಿಚಿತ್ರವೋ ದೇವಾ ನಿನ್ನ ಲೀಲೆಯೇ ವಿಚಿತ್ರವೋ. ಪುಟ್ಟ ಮಗನನ್ನ ಕರೆದುಕೊಂಡು ಚಂದ್ರಹಾಸೆ ಎಲ್ಲಯ್ಯ ಎಲ್ಲಮ್ಮ ಆ 4 ಜನಗಳು ಅದೇ ಬಾಗಿಲಲ್ಲಿ ಬಂದ್ರಲ್ಲ. ಬಲಬಡೆಗೆ ಪಂಕ್ತಿಯಲ್ಲಿ ಕುಂತಿದ್ದ ಸತ್ಯರ್ವತ ಬರೀ ಬಟ್ಟೆಯನ್ನು ಇಟ್ಕೊಂಡು ಆ ಮಗು ಹೇಳುತ್ತೆ, ಅಮ್ಮ ಎಲ್ಲರ ತಟ್ಟೆಯೊಳಗೆ ಕಾಯ್ಚಿರು ಪ್ರಸಾದ ಕುಡುಗಾಸಿದೆ, ಆದರೆ ಇವರು ಬಟ್ಟೆಯಲ್ಲಿ ಯಾರು ಒಂದು ಪ್ರಸಾದ ಕೂಡ ಹಾಕಿರುವಲ್ಲಮ್ಮ. ಆ ಅರ್ಚಕರು ಕೊಟ್ಟಿದ್ದಾರಲ್ಲ ಪ್ರಸಾದವನ್ನು ಕೊಟ್ಬಿಡಮ್ಮ, ನಾನು ಹಾಕ್ತೀನಿ ಅಂತ ಮಗನ ಹಣೆಗೆ ಮುತ್ತಿಟ್ಟಂತೆ ತಾಯಿಗೆ. ಯಾಕೆ ಇಂತಹ ಒಬ್ಬ ಮಗನನ್ನು ನಾನು ಎತ್ತಿದ್ದೀನಲ್ಲ ಅಂತ. ದೇವರಿಗೆ ಇಂತಹ ಧರ್ಮ ಬುದ್ಧಿಯನ್ನೇ ಕೊಡ್ಲಿ ಮಗನೇ, ಹೋಗಪ್ಪ. ಕಣ್ಮುಚ್ಚಿ ಕುಳಿತಿದ್ದ ಸತ್ಯರ್ವತನ ಬಟ್ಟೆಗೆ ಆ ಕಾಯ್ಚೂರು ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ತಟ್ನ ಹಾಕಿದ ರಾಜ. ಯಾವ ತಾಯತ್ತ ಮಗನೋ ತಾಯ ಮಡಲೊಳಗೆ ಜನಿಸಿದ ಸುತನೋ, ನನ್ನ ಮೇಲೆ ನಿನಗೇನು ಕರುಣೆ ಬಂತು ಚಂದ. ನನ್ನ ಮ್ಯಾಲ ನಿನಗೇನು ಕರುಣೆ ಬಂತಪ್ಪ? ಯಾವ ತಾಯಿ ಹತ್ರಪ್ಪ ನಿನ್ನ? 3-4 ದಿನಗಳಿಂದ ಒಂದು ಕಾಯ್ಚೂರು ಪ್ರಸಾದ ನನಗೆ ಯಾರು ಕೊಟ್ಟಿಲ್ಲ ಅಂತ ಹೇಳಿ ಹಾಕಿದ್ದ ಕಾಯಿಯನ್ನು ಚೂರನ್ನ ಕಚ್ಚಿ ತಿನ್ನುತ್ತಾ ಹುಡುಗನ ಮುಖವನ್ನೇ ನೋಡಿ ದಳ ದಳ ದಳದ ಕಣ್ಣಲ್ಲಿ ಕಣ್ಣೀರು ಹರಿಸಿದ್ರೆ ಆ ಹುಡುಗ ಓಡೋಡಿ ಬಂದ್ಬಿಟ್ಟ ತಾಯಿ ಬಳಿಗೆ. ಅವ್ವ ಏನಪ್ಪ, ಎಷ್ಟು ದಿವಸಗಳಿಂದ ಅನ್ನವಿಲ್ಲದೆ ಕಾಯ್ದು ಕುಳಿತಿದ್ದರು ತಾಯಿ. ಹಾಕಿದ ಕಾಯಿ ಚೂರನ್ನ ಕಚ್ಚಿ ತಿನ್ನುತ್ತಾ ನನ್ನನ್ನೇ ನೋಡಿ ಬಿಕ್ಕಿ ಬಿಕ್ಕಿ ಹತ್ಬಿಟ್ರಮ್ಮ. ಅರ್ಚಕರು ಕೊಟ್ಟಿದ್ದಾರಲ್ಲ, ನಿನ್ನಲ್ಲಿದೆಯಲ್ಲ ಪ್ರಸಾದ, ಅದನ್ನು ಕೊಟ್ಬಿಡಮ್ಮ, ನಮಗೇನು ಬೇಡ. ಯಾವ ಚಂದ್ರಹಾಸೆ ನನ್ನ ಪತಿ ಅಂತ ಅವಳಿಗೆ ಗೊತ್ತಿಲ್ಲ, ನನ್ನ ಸತಿಯಲ್ಲಿ ಬಂದು ಅಂತ ಅವಳಿಗೂ ಗೊತ್ತಿಲ್ಲ. ಬರೀ ಬಟ್ಟೆಯನ್ನು ಹಿಡಿದು ಕುಳಿತಿದ್ದ ಸತ್ಯರ್ವತನ ಬಟ್ಟೆಗೆ ತನ್ನಲ್ಲಿದ್ದಂಥ ಪ್ರಸಾದವನ್ನು ಕೂಡ ಯಾವಾಗ ಹಾಕಿದ್ಲೋ ಕುಳಿತಿದ್ದ ರಾಜ ನಾಲ್ಕೆದ್ದು ಬಿಟ್ಟ. ಯಾವ ಜನ್ಮದ ಋಣವೇ ಅಮ್ಮ, ನನಗೂ ನಿನಗೂ ಯಾವ ಜನ್ಮದ ಋಣವೇ? ನಿನ್ನಡಿಯ ಸೇವಕನೇನೆ, ನಿನ್ನೊಡಲೊಳಗೆ ಜನಿಸಿದ ಸುತನೇನೆ. ಅಮ್ಮ, ಯಾವುದಾದ್ರೂ ಜನ್ಮದಲ್ಲಿ ನಿನಗೆ ಸೇವೆ ಮಾಡ್ತಾ ಇದ್ದೇನಮ್ಮ, ಆ ಸೇವೆ ತೀರಿಲ್ಲ ಅಂತ ಈ ಜನ್ಮದಲ್ಲಿ ಬಂದು ನನಗೆ ಸೇವೆ ಮಾಡ್ತಾ ಇದ್ದೇನೆ, ಊಟ ತಿನ್ನಿಸ್ತಾ ಇದ್ದೇನಪ್ಪ. ಅಥವಾ ಯಾವುದಾದ್ರೂ ಜನ್ಮದಲ್ಲಿ ನಿನಗೆ ನಾನು ಮಗನಾಗುತ್ತಿದ್ದೆ, ಎದೆ ಹಾಲಿನ ಋಣ ತೀರಿಲ್ಲ ಅಂತ ಹೇಳಿ ಈ ಪ್ರಸಾದವನ್ನು ಕೊಟ್ಟಿಯಲ್ಲಿ ನನ್ನವ್ವ ಅಂತ ಮೇಲೆ ಎದ್ದಂಥವನು 2 ಕೈಗಳನ್ನು ಜೋಡಿಸಿ ಚಂದ್ರಹಾಸ್ಯ ಪಾದಕ್ಕೆ ದೀರ್ಘದ ನಮಸ್ಕಾರ ಮಾಡಿ, ಮುಟ್ಟಬೇಡಿ, ನಮ್ಮಂಥ ಪಾಪಗಳ ಪಾದವನ್ನು ಮುಟ್ಟಿ ಮತ್ತಷ್ಟು ಪಾಪಕ್ಕೊಳಗಬೇಡಿ ನನ್ನಪ್ಪ.
ಮುಟ್ಟಬೇಡಿ ಎಂದು ಹೇಳಿ ಆ ಮಗನ ಕೈ ಹಿಡಿದುಕೊಂಡು ಎಳಗುಡಿ ತಗೊಂಡ್ಬಿಟ್ಟು ಯಥಾಸ್ಥಿತಿ ಸತ್ಯರ್ಮತ ಹಾಗೆ ಕುಳಿತಿದ್ದ ಶನಿರಾಜ. ಇಲ್ಲದ ನಿನ್ನ ಮಾಯೆ ತಿಳಿಯಲಾರಿಗೆ ಸಾಧ್ಯವಯ್ಯ. ಇಲ್ಲದ ನಿನ್ನ ಮಾಯೆ ಸನ್ನುತಾಂಗನೆ ನಿನ್ನ ಮರೆದರೆ ಅನ್ನವಿಲ್ಲದೆ ಅಲೆಗುವೆ. ಸನ್ನುತಾಂಗನೆ ನಿನ್ನ ಮರೆದರೆ ಅನ್ನವಿಲ್ಲದೆ ದೇವಾ ದೇವಾ ನೀನು ಎಂಬುದ ತಿಳಿದಿದೆ. ಧರ್ಮ ಪದದಲ್ಲಿ ನೆಲೆಸಿ ನನ್ನ ಧರ್ಮ ಪದವ ಅರಿತಿದೆ. ಧರ್ಮ ಪದದಲ್ಲಿ ನೆಲೆಸಿ ನನ್ನ ಧರ್ಮ ಪದವ ಅರಿತಿದೆ. ಧರ್ಮ ಪದದಲ್ಲಿ ನೆಲೆಸಿ ನನ್ನ ಧರ್ಮ ಪದವ ಅರಿತಿದೆ. ದೇವಾ 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 ಭೂಮಿಗೂ ಆಕಾಶಕ್ಕೂ ಅಳತೆಗೋಲನ್ನ ಇಟ್ಟು ಅಳೆದರೂ ನಿನ್ನ ಮಾಯೆ ಮಾತ್ರ ಅಳೆಯಕ್ಕಾಗಲ್ಲಪ್ಪ. ನಿನ್ನ ಮಾಯೆ ಅಳೆಯಕ್ಕಾಗಲ್ಲ. ಸೌರಾಷ್ಟ್ರಪುರ ಎಂಬಂತ ಪಟ್ಟಣಕ್ಕೆ ಕರ್ಕೊಂಡು ಬಂದ ಎಲ್ಲಯ್ಯ ಚಂದ್ರಹಾಸಿಯನ್ನು ಅಲ್ಲೊಂದು ಅರಳಿ ಮರದ ಜಗಲಿ, ಆ ಜಗಲಿ ಮೇಲೆ ನಿಲ್ಲಿಸಿ ಕೂಗ್ತಾನಂತೆ ಆ ಪಟ್ಟಣದ ಜನಗಳೆಲ್ಲ, ತಾಯೇ ತಾಯಿ ಬನ್ನಿ, ಅಕ್ಕಯ್ಯ ನೀವು ಬನ್ನಿ. ಯಾಕೆ ಬನ್ನಿ ಅಂತ ಕರೀತಾವನೆ? ನಾರಿಯನ್ನು ಮಾರುವೇನೋ ಪುರದ ಜನರೇ ಕೊಂಡು ಬನ್ನಿ. ನಾರಿಯನ್ನು ಮಾರುವೇನೋ ಪುರದ ಜನರೇ ಕೊಂಡು ಬನ್ನಿ. ಹೇಳಿದ ಕೆಲಸವಾದ ಹತ್ತೋವರ ಕೈಯ ಮಾರಿ ನಿಲ್ಲುವೆ
ಸತ್ಯವುಳ್ಳ ಜನರೇ ಬಂದೆ. ಹೊಲಗಡೆ ಮಾಡಿ ಬಿಡುವೆ ಸತ್ಯವುಳ್ಳ ಜನರೇ ಬಂದು ನಿತ್ಯ ನೇಮ ತಪ್ಪದಂತೆ ಸೇವ ಮಾಡ್ತಾಯಿಲ್ಲ ನಿತ್ಯ ನೇಮ ತಪ್ಪದಂತೆ. ಅಕ್ಕಯ್ಯ ಬನ್ನಿ, ಅಣ್ಣಯ್ಯ ನೀವು ಬನ್ನಿ, ತಾಯಿ ನೀವು ಬನ್ನಿ, ಎಲ್ಲರೂ ಕೂಗ್ತಾನೆ. ಏನು ಜನ ಗುಂಪಾಗಿ ಸೇರಿಬಿಟ್ಟು, ಸಾಕು ಮಗಳು, ನನಗೆ ಸಾಕಲು ಯತ್ನವಿಲ್ಲ, ಅದಕ್ಕೆ ಮಾರಕ್ಕೆ ಬಂದಿದ್ದೀನಿ, ಕೊಂಡುಕೊಳ್ತಕ್ಕಂಥ ಜನರು ಯಾರಾದರೂ ಮುಂದೆ ಬನ್ನಿ. ಬಹಳ ಸುಗುಣವಂತೆ, ಹೇಳಿದ ಕೆಲಸವನ್ನು ಚಾಚು